ಅವಳಿ ತಾಲೂಕಿನ ಶಾಸಕರಾದಂಥ ಡಿ ಜಿ ಶಾಂತನಗೌಡರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳ್ಕೊಂಡು ನಾವು ಈಗ ಈ ಒಂದು ಕಾರ್ಯಕ್ರಮ ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ಇವರು ಮಂತ್ಯಾನ್ದಿಂದ 5 ಬಾರಿ ಶಾಸಕರಾಗಿದ್ದಾರೆ, 5 ಬಾರಿ ಸೋತಿದ್ದಾರೆ. ಆಮೇಲೆ ಇವರು ಯಾವಾಗಲೂ ಶಾಂತಮೂರ್ತಿ ಹಂಗೆ ಇದ್ದರು. ನಮಗೆ ಯಾವಾಗಲೂ ಕೇಳ್ಕೊಂತ ಬಂದ್ರೆ ನಾವು ಭಾಳ ಬಾಲ್ಯ ಸ್ನೇಹಿತರಿದ್ದಂಗೆ. ಈಗ ಅವ್ರಿಗೆ ಅಣ್ಣರ ಕಾಲದಿಂದನೂ ಜೊತೆಗಿದ್ದಾರೆ, ನಾವು ಈಗಲೂ ಜೊತೆಗೆ ಇದಾವೆ. ಇವರು ಯಾಕೆ ಸಿಕ್ಕಿಲ್ಲ ಅಂತಂದರೆ ಇವ್ರು ಕೇಳೋದಕ್ಕೋಸ್ಕರ ಸಿಕ್ಕಿಲ್ಲ ಅಷ್ಟೇ, ಬೇರೆ ಯಾವ ಉದ್ದೇಶ ಏನಿಲ್ಲ. ಶಾಂತಮೂರ್ತಿ ಹಂಗೆ ಶಾಂತ ವರ್ತನೆ ಮಾಡ್ಕೊಂತ ಬಂದರು. ಆಮೇಲೆ ಈಗ ಇವರು ಮಾಡಿದ್ದಂಥ ಉದ್ದೇಶ ಏನಂತಂದರೆ ನಮಗೆಲ್ಲ ನಾವು ಕಾರ್ಯಕರ್ತರು ಎಲ್ಲರೂ ಹೋಗ್ಬೇಕು ಅಂತ ಮಾಡಿದರೆ ಇವರು ಯಾರು ಬರಬೇಡ್ರಿ ನೀವು, ನಮಗೆ ಕಾಂಗ್ರೆಸ್ ಪಕ್ಷದಿಂದ ನಮಗೆ ವರಿಷ್ಠರು ಎಲ್ಲರೂ ಕೊಡ್ತಾರೆ ಅಂತ ಹೇಳ್ಕೊಂತ ಇಲ್ಲಿ ತನಕ ನಮ್ಮನ್ನು ತಡೆಗಟ್ಟಿದ್ರು. ಅದಕ್ಕೋಸ್ಕರ ನಾವು ಈಗ ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ಇವ್ರಿಗೆ ಮುಂದಿನ ದಿನಗಳಲ್ಲಿ ನಮಗೆ ಇವರಿಗೆ ಒಳ್ಳೆಯ ಸಚಿವ ಸ್ಥಾನ ಕೊಡಲೇಬೇಕು. ಇದರಲ್ಲಿ ಯಾವ್ದಾರ ಒಂದು ಇದು ಸೃಷ್ಟಿ ಮಾಡಿದ್ರೆ ಕೊಡ್ತು ನಿಗಮ ಮಂಡಳಿದು ನಮಗೆ ಅವಶ್ಯಕತೆ ಇಲ್ಲ. ನಮಗೆ ನಿಗಮ ಮಂಡಳಿ ಅವಶ್ಯಕತೆ ಇಲ್ಲ. ನಮಗೆ ಸಚಿವ ಸ್ಥಾನದ ಯಾವ್ದಾರ ಹುದ್ದೆ ಕೊಡಲೇಬೇಕು. ಆ ಉದ್ದೇಶಕ್ಕೋಸ್ಕರ ನಾವು ಈಗ ಈ ಪ್ರೆಸ್ ಮೀಟ್ ಮೂಲಕ ಕೇಳ್ತಾ ಇದ್ದೀವಿ. ನಿಮ್ಮ ಬಿಜೆಪಿ ಕಾರ್ಯಕರ್ತರು ಒಂದು ಪದ ಬಳಕೆಯನ್ನು ಮಾಡಿದ್ದಾರೆ ಸರ್. ನಾನು ಬಸ್ ಸ್ಟ್ಯಾಂಡ್ ಹೊನ್ನಾಳಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅಂತ ಬಿಜೆಪಿ ಕಾರ್ಯಕರ್ತರು ಕೂಡ ಶಾಂತನಗೌಡರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಎಲ್ಲೇ ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಹೋರಾಟವನ್ನ ಡಿ ಜಿ ಶಾಂತನಗೌಡ ಅವರಿಗೆ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಹೋರಾಟ ಮಾಡಲಿಲ್ಲ ಅಂತ ಹೇಳಿ ನಮ್ಮ ತಾಲೂಕಿನ ನಾವು ಕೂಡ ಬಿಜೆಪಿ ಕಾರ್ಯಕರ್ತರು ಹಕ್ಕೊತ್ತಾಯ ನಾವು ಮಾಡ್ತಾ ಇದ್ದೀವಿ ಅನ್ನ ಪದ ಬಳಕೆಯನ್ನ ಮಾಡುವಂಥದ್ದು ಇವತ್ತು ಅಲ್ಲ. ಬಿ ಜೆ ಪಿ ಕಾರ್ಯಕರ್ತರಿರ್ಬೋದು, ಎಲ್ಲ ಕಾರ್ಯಕರ್ತರು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಶಾಸಕರಿಗೆ ಸಚಿವ ಸ್ಥಾನ ತಪ್ಪಿರೋದ್ರಿಂದ ಭಾಳ ಎಲ್ಲರಿಗೂ ಮನ ನೊಂದ್ಕೊಂಡಾರೆ. ನಾನು ವಿಧಾನಸೌಧದಲ್ಲಿ ಅವ್ರ ಜೊತೆಗೆ ಪದಗ್ರಹಣ ಮಾಡಿದಾಗ CM ಪದಗ್ರಹಣ ಮಾಡಿದಾಗ ಜೊತೆಗೆ ಓಡಾಡಿದ್ದೀವಿ. ಆವಾಗಲೂ ಎಲ್ಲ ಮಿನಿಸ್ಟ್ರುಗಳು ಆಗಿದ್ದಲ್ಲ, 8 ಜನ ಮಿನಿಸ್ಟ್ರ್ ಆಗಿತ್ತಲ್ಲ ಫಸ್ಟು. ಅವ್ರು ಅಷ್ಟು ಕೇಳಿದರು, ನೀವು ಯಾಕೆ ಓಡಾಡ್ತಲ್ಲ ಮಾಡ್ತಲ್ಲ ಅಂತಂದು. ಇವರು ಫೈಲ್ ಹಿಡ್ಕೊಂಡು ಎಲ್ಲ 224 ಜನದಾಗ ಫೈಲ್ ಹಿಡ್ಕೊಂಡು ಹೆಂಗೆ ಶಾಸಕರದಾರ ಅವ್ರ ಜೊತೆಗೆ ಇವರು ಫೈಲ್ ಹಿಡ್ಕೊಂಡು ಓಡಾಡ್ತಾರೆ. ಯಾವ ಒಬ್ಬರು ಶಾಸಕರು ಓಡಾಡ್ತಲ್ಲ, ಅಷ್ಟು ಕೆಲಸ ಮಾಡಿದ್ದಾರೆ. ಇವ್ರು ಯಾಕೆ ನಮ್ಮ ಕಾಂಗ್ರೆಸ್ ಪಕ್ಷದವರು ಇವರಿಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂತ ನಮಗೆ ಆತಂಕ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಶಾಸಕರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಅವರು ಮಿಲ್ಲಲ್ಲಿ ಸೇರುವಂಥದ್ದು ಜನ ತುಂಬ ಕಾರ್ಯಕರ್ತರು, ಅವರು ಅಭಿಮಾನಿಗಳು ಸೇರ್ಬಿಡೋದು. ಸರ್, ಶಾಂತನಗೌಡರು ಶಾಂತಿಯಿಂದ ಇರೋದಕ್ಕೆ ಸಿಕ್ಕರಂಗೆ ಕಾಣಲ್ಲ ಅಂತ ಅನಿಸ್ತದೆ. ಈಗಿನ ವಿಚಾರದಾಗ ನೋಡಿದರೆ ಅವ್ರು ಇಡೀ ಜಿಲ್ಲೆಗೆ ರಾಜ್ಯದಾಗೆ ಅವರು ಗೆದ್ದಾಗ ಯಾರಪ್ಪ ಶಾಂತನಗೌಡರು ಅಂತ ಎಲ್ಲರೂ ಅವ್ರನ್ನ ಬಟ್ ಮಾಡಿ ತೋರಿಸೋರು, ಇವರೇ ಶಾಂತನಗೌಡರು ಅಂತ ಗುರ್ತಿಸ್ಕೊಂತಾರೆ. ಅಂಥ ಮಿನಿಸ್ಟ್ರನ್ನ ಸತಿ ಸೋಲ್ಸಿದ್ದಾರೆ ಅವರು. ಅವರಿಗಿಲ್ಲ ಅಂದ್ರೆ ಹೈಕಮಾಂಡು ಅಂದ್ರೆ ಏನು ಹೈಕಮಾಂಡು? ನಮ್ಮ ಜಿಲ್ಲೆಗೆ ಗೌಡ್ರಿಗಿರೋ ಒಂದು ಗೌರವ ಎಲ್ಲೋ ಐತಾರೆ ಕೇಳಿರ್ಬೇಕಾರೆ ಹೈಕಮಾಂಡ್ನೇ ಕೇಳ್ರಿ. ಅವು ಹೈಕಮಾಂಡ್ಗೆ ಏನು ಗೊತ್ತಿರತ್ತೆ ರೀ ಅವ್ರಿಗೆ ಪಾಪ. ನಾವು ಇಲ್ಲಿಂದ ಮೆಸೇಜ್ ಕೊಟ್ಟಾಗ ಗೊತ್ತಾಗತ್ತೆ. ನಮ್ಮ ಗೌಡರು ಸುಮ್ಮನಿರ್ಯ ಅನ್ಕೊಂತ ಬಂತು. ಈಗ ಮತ್ತೆ ಎತ್ತು ಹೋಗಿದ್ರು ಅವ್ರು ಅಷ್ಟೇ, ಇನ್ನೇನು ಮಾಡಿಲ್ಲ ಅಷ್ಟೇ. ಇವ್ರ ಶಾಂತಿನೇ ಇವರಿಗೆ ತೊಂದರೆ ಆಯ್ತು ಅಷ್ಟೇ, ಬೇರೆ ಏನಾಗಲಿಲ್ಲ ಅಷ್ಟೇ. ಅಂದರೆ ರಾಜಕಾರಣದಲ್ಲಿ ಯಾರು ಆ ಪಕ್ಷದ ನಿಷ್ಠೆ ಇಟ್ಕೊಂಡು ಆ ಪಕ್ಷಕ್ಕೆ ಚ್ಯುತಿ ತರಬಾರ್ದು ಅನ್ನೋಂಥ ಶಾಸಕರಿಗೆ ಅಂದರೆ ಸುಮ್ಮನಿದ್ರೆ ಮಾತ್ರ ಕೊಡಲ್ಲ, ಗಲಾಟೆ ಮಾಡಿದ್ರು ಕೊಡ್ತಾರೆ ಅನ್ನೋದು ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಆಯ್ತಾ ಅಂತ? ನಮ್ಮ ಕಾಂಗ್ರೆಸ್ ಪಕ್ಷದಾಗೆ ಇಲ್ಲ ಸರ್. ಆದರೆ ನಮ್ಮ ಗೌಡ್ರಿಗೆ ಐತಲ್ಲ, ಅವ್ರ ಶಾಂತಿ ಐತೆ ಅವ್ರನ್ನ ಇವತ್ತು ದೂರ ತಳ್ತಾ ಇರೋದು. ಈಗ ನಮ್ಮ ಗೌಡ್ರಿಗೆ ಅವ್ರ ಶಾಂತಿ ಐತೆ, ಯಾರು ಹೋದ್ರೆ ಬೇಡಪ್ಪ ಸುಮ್ಮನಿರ, ಹೆಂಗೆ ಮಾಡ್ಬಾರ್ದು ಕಣ, ನಮ್ಮ ಪಕ್ಷ ಇದ್ರದ್ದು ಹಂಗೆ ಹಿಂಗೆ ಬೇಡ ಕಣಪ್ಪ ಸುಮ್ಮನಿರ. ಅದೇ ಶಾಂತನಗೌಡ್ರದ್ದೇ ಶಾಂತಿ ಐತೆ ಇರೋದಕ್ಕೆ ಹಿಂಗೆ ಆಗಿರೋದು ಅಷ್ಟೇ, ಬೇರೆ ಉದ್ದೇಶ ಏನಿಲ್ಲ ಅವರಿಗೆ. ನಿನ್ನೆ ಅವ್ರ ಅಭಿಮಾನಿಗಳು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೀಬೇಕು, ಸಾಮಾನ್ಯ ಕಾರ್ಯಕರ್ತರೆಲ್ಲ ಸೇರಬೇಕು ಅಂತ ಹೇಳಿ ಅವರವರ ಮಾಡಿದ್ರಂತೆ. ನನಗೆ ಈಗ ತಿಳ್ಕೊಂಡಿರೋ ಪ್ರಕಾರ ಬೆಳಗ್ಗೆ ಅದು ನಿಮ್ಮ ಶಾಸಕರಿಗೆ ಗೊತ್ತಾಗ್ಬಿಟ್ಟಿದೆ. ನೀವು ಯಾವನ್ನ ಹೇಳಿದ ನಿಮಗೆ ಕರ್ಲಿಕ್ಕೆ ಪಕ್ಷಕ್ಕೆ ಚ್ಯುತಿ ತರುವಂತ ಕೆಲಸ ಮಾಡ್ತೀರಾ? ಬಾಯಿ ಬಂದಂಗಲ್ಲಿ ಇವತ್ತು ಈಗಲೂ ಅದೇ ರೀ ಅವ್ರದ್ದು. ಈಗಲೂ ಅರ್ಧ ನಮ್ಮ ಹಿರಿಯರು ಅದಾರ, ಇವರು ಅಣ್ಣವರು. ಅವ್ರು ಹೇಳಿದ್ರು ಸುಮ್ಮನಿರಪ್ಪ ಬೇಡ. ನಾವು ಹೇಳಕ್ಕೆ ಬರಲ್ಲ, ನಾವು ಸಣ್ಣ ರಕ್ಕವಿ. ಹಿರಿಯರಿಗೆ ಅವರು ಬೇಡ ಸುಮ್ಮನಿರಪ್ಪ ಅಂತ ಅವರು ಒಂದು ಸಲಹೆ ಕೊಟ್ಕೊಂತ ಹೋಗಿದ್ದಾರೆ. ಅದೇ ಇವತ್ತು ಈ ಪರಿಸ್ಥಿತಿ ಕಾರಣ ಅಂತ ನಮ್ಮ ಅನಿಸಿಕೆ. ಇದು ಸರಿಯಾಗಲಿಲ್ಲ ಅಂದರೆ ಮುಂದೆ ಮತ್ತೆ ನೀವು ಸುಮ್ಮನಿರಿ, ಮತ್ತು ನಾವೇ ಎಲ್ಲರೂ ಕಾರ್ಯಕರ್ತರು, ನಮ್ಮ ತಾಲೂಕಿನ ಕಾರ್ಯಕರ್ತರು ಅದೇನೋ ನಾವು ತೀರ್ಮಾನ ಮಾಡ್ತೇವೆ ಅಂತ ನಾವೇ ಎದ್ದೇಳ್ಬೇಕಾಗತ್ತಿ ಪಟ್ಟಿಗೆ. ಎಲ್ಲಿ ತೀರ್ಮಾನ ಮಾಡ್ತೀವಿ? ಇನ್ನು 19 MLAಗಳಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಹೇಳಿದ್ರೆ ಕೊಟ್ಟಾಗಿದೆ. ಒಬ್ಬ ಲೇಡೀಸಿಗೆ ಮಾತ್ರ ಇದೆ. ಇಲ್ಲಿ ಶಾಸಕರಿಗೆ ಏನು ಕೊಡ್ತಾರಪ್ಪ ನಿಮ್ಮ ಕಾಂಗ್ರೆಸ್ನವರು?
ಈ ಈಗ ನಮ್ಮ ಶಾಸಕರಿಗೆ ಏನು ಸಿಕ್ಕಿಲ್ಲ ಇಲ್ಲ ತನಕ. ಈಗ ಅವರು ಪ್ರೆಸ್ ಮೀಟ್ ಮಾಡೋಕ್ಕೆ ಈಗ ದಾವಣಗೆರೆಗೆ ಹೋಗಿದ್ದಾರೆ. ನನ್ನ ಪಾತ್ರ ಇದ್ರಾಗ ಏನೂ ಇಲ್ಲ. ನಾ ಯಾವ ಕಾರ್ಯಕರ್ತನೂ ಕರೆಸಿಲ್ಲ, ನಾನು ಪಕ್ಷಕ್ಕೇನು ದ್ರೋಹ ಮಾಡಿಲ್ಲ ಅಂತ ತೋರಿಸ್ಬೇಕಂತ ಹೋಗಿದ್ದಾರೆ. ಇಂಥ ಒಬ್ಬ ಶಾಂತಿ ಮನುಷ್ಯ ಶಾಂತನಗೌಡರು ಅವ್ರು ಏನು ಆಸೆ ಪಡೋರಲ್ಲ. ಈಗ ಅವ್ರಿಗೇನು ಕೊಡದೇ ಇದ್ದರೆ ನಾವು ತಾಲೂಕಿಂದ ಸಂಘಟನೆ ಆಗಿ ದೊಡ್ಡ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಮತ್ತು ಹೊನ್ನಾಳಿ ಕಾಂಗ್ರೆಸ್ ಅಭಿಮಾನಿಗಳಿಗೆ ನಾವಿವತ್ತು ಸೇರಿರೋದಕ್ಕೆ ಅವರಿಗೆ ಅಭಿನಂದನೆ, ಶಾಂತನಗೌಡರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ಈಗ ಅವರ ಅಣ್ಣವರು 2 ಸಾರಿ MLA ಆಗಿ ಇವರು 3 ಸಾರಿ MLA ಆದರೂ ಇವರಿಗೆ ಒಂದು ಅಧಿಕಾರದ ಒಂದೇನು ಕಾಂಗ್ರೆಸ್ ಪಕ್ಷದಿಂದ ಕೊಡದೇ ಇರೋದಕ್ಕೆ ಎಲ್ಲ ನೋವಾಗಿ ಇವತ್ತು ನಮ್ಮ ಅಭಿಮಾನಿಗಳೆಲ್ಲ ಸೇರ್ಕೊಂಡಿದ್ದೇವೆ. ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಹಾಗೂ BJP ಕಾರ್ಯಕರ್ತರು ಸಹ ಶಾಂತನಗೌಡರಿಗೆ ಕೊಟ್ಟಿಲ್ಲ ಅಂತೇಳಿ ನಮ್ಮ ಹೊನ್ನಾಳಿ ತಾಲೂಕು ಬಸ್ ಸ್ಟ್ಯಾಂಡ್ನಲ್ಲಿ ಮಾತಾಡಿದ್ರಂತೆ. ಅವರು ಸಹ ನೋವು ಪಟ್ಕೊಂಡಾರೆ. ಅವರು BJP ಕಾರ್ಯಕರ್ತರಿಗೂ ನಾವು ಸಹ ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತೇಳಿ ನಾನು ಈ ವಾಹಿನಿ ಮೂಲಕ ಹೇಳ್ತೀನಿ. ತಾವು ಕೊಟ್ಟಮಲ್ಲೂರು ಗ್ರಾಮದ ಜಿ ಪರಮೇಶ್ವರಪ್ಪನವರು ಏನಿದ್ರು ಹಿಂದೆ ಡಿ ಪರಮೇಶ್ವರಪ್ಪ ನಮ್ಮ ದೊಡ್ಡಪ್ಪರು. ನಿಮ್ಮ ದೊಡ್ಡಪ್ಪ ನನಗೆ ಗೊತ್ತಿಲ್ಲ. ಆದ್ರೆ ಸಮಾಜದ ಪರವಾಗಿ ಸಚಿವರಾಗುವಂಥದ್ದು, ನೀರಾವರಿ ಇಲಾಖೆಯನ್ನ ವಹಿಸಿಕೊಂಡು ಜವಾಬ್ದಾರಿ ಸ್ಥಾನದಲ್ಲಿ ನಿಭಾಯಿಸಿ ಹೊನ್ನಾಳಿ ತಾಲೂಕಿಗೆ ಗೌರವ ಕೊಡುವಂಥದ್ದು ಕೂಡ ಹಿಂದೆ ಅವರು ಕೂಡ ಮಾಡಿದ್ದಾರೆ. ಅಂದಿನ ಸರ್ಕಾರ ವೀರೇಂದ್ರ ಪಟೇಲ್ ಸರ್ಕಾರ ವೀರೇಂದ್ರ ಪಟೇಲ್ ಅವರ ಸರ್ಕಾರದಲ್ಲಿ ಡಿ ಪರಮೇಶ್ವರ ಸ್ಥಾನ ನೀಡಿತ್ತು. ಆದ್ರೆ ಯಾಕೆ ನಿಮ್ಮ DG ಶಾಂತನಗೌಡರು ಅವರಿಗೆ ಈ ಕಾಂಗ್ರೆಸ್ ಪಕ್ಷ ಈ ಹೋರಾಟದ ಮನೋಭಾವನೆ ಮತ್ತು ಆಸ್ತಿ ಜಮೀನುಗಳನ್ನ 1000 ಎಕರೆ ಭೂದಾನವನ್ನ ಮಾಡಿದಂತ ವ್ಯಕ್ತಿಗೆ ಈ ರಾಜಕಾರಣ ಇದು ಇಲ್ಲಿ ಏನಿತ್ತು, ಬ್ರಿಟಿಷ್ ಸರ್ಕಾರದಿಂದ ಅವರ ಫ್ಯಾಮಿಲಿ ರಾಜಕೀಯ ಏನು ಮಾಡ್ಕೊಂತ ಬಂದದ್ದು, ಕಪ್ಪು ಚುಕ್ಕಿ ಇಲ್ಲದಾನೆ ತಾವು ದಾನ ಮಾಡಿದ್ದನ್ನ, ಬಲಗೈ ಕೊಟ್ಟದ್ದನ್ನ ಎಡಗೈ ಹೇಳಿದಂತ ನಿಮ್ಮ ಶಾಸಕ DG ಶಾಂತನಗೌಡರು ಅವರು ಯಾಕೆ ಇಂಥ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷ ಹೀನಾಯ ಸ್ಥಿತಿ ತಂದುಬಿಡ್ತು ಅನ್ನೋದು ಕೂಡ ಒಂದು ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ನೋವೈತಿ. ನಾವು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಏನಂದರೆ, ಇಲ್ಲಿ ತನಕ ಇವರು 3 ಸಾರಿ ಗೆದ್ದರು, ಸೌಮ್ಯ ರೂಪರಾಗಿದ್ದರು. ಮುಂದಾದರೂ ಇವರು ಉಗ್ರ ರೂಪರಾಗಿ ತಾಳಿ ಒಂದು ಸಚಿವ ಸ್ಥಾನ ಪಡ್ಕೋಬೇಕು ಅಂತ ಎಲ್ಲ ನಮ್ಮ ಕಾಂಗ್ರೆಸ್ ಅಭಿಮಾನಿಗಳ ಪರವಾಗಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕೊಡೋದಾಗಲ್ಲ, ಮುಂದಾದರೂ ಯಾವುದೋ ದೊಡ್ಡ ಸ್ಥಾನ ಕೊಡಲಿ ನಮಗೆ. ಅದು ಮಹಿಳೆಯರಿಗೆ ಬಿಡ್ರಿ. ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಆಪ್ತ ಕಾರ್ಯದರ್ಶಿ ಪೋಸ್ಟ್ ಇದೆ ಅಂತಾನೂ ಕೂಡ ಕೇಳ್ಪಟ್ಟಿದೆ. ಏನಾದ್ರೂ ಆ ಸ್ಥಾನವನ್ನ ಕೊಟ್ರೆ ನಿಮ್ಮ ಶಾಂತನಗೌಡರಿಗೆ ಒಂದು ಗೌರವ ಕೊಟ್ಟಂಗಾಗ್ತದೆ ಈ ಕಾಂಗ್ರೆಸ್ ಪಕ್ಷ ಅಂತ. ಹೌದು. ನಾವು ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಆ ಸ್ಥಾನ ಕೊಟ್ಟರೆ ನಮಗೆ ಹೊನ್ನಾಳಿ ತಾಲೂಕಿಂದ ಅಭಿನಂದನೆ ಸಲ್ಲಿಸೋಕ್ಕೂ ತಯಾರದ ನಾವೆಲ್ಲ ಇಷ್ಟೇ.